ಶ್ರೀಮಂತರು ತುಂಬಾ ಶ್ರೀಮಂತರಾಗ್ತಿದ್ದಾರೆ ಮತ್ತು ಬಡವರು ಇನ್ನೂ ಬಡವರಾಗ್ತಿದ್ದಾರೆ ಅಂತ ರೀಸನ್ ಕೊಡಲಾ? ನೀವು ಈ ಸ್ಟೇಟ್ಮೆಂಟು ತುಂಬಾ ಸರಿ ಅಂದ್ಕೊಂಡಿರ್ತೀರ, ಆದರೆ ಈ ಸ್ಟೇಟ್ಮೆಂಟು 50% ಸರಿ ಮತ್ತು 50% ತಪ್ಪು ಕೂಡ. ಇದರಲ್ಲಿ ದ ರಿಚ್ ಗೆಟ್ ರಿಚರ್ ಪಾರ್ಟು ತುಂಬಾ ಸರಿ, ಆದರೆ ದ ಪೂರ್ ಗೆಟ್ ಪೂರರ್ ಅನ್ನೋ ಪಾರ್ಟು ತುಂಬಾ ತಪ್ಪು. ಇದರ ರಿಯಾಲಿಟಿ ಏನಂದರೆ ಪೂರ್ ಪೀಪಲ್ಲು ಕೂಡ ರಿಚ್ ಆಗ್ತಿದ್ದಾರೆ. ಯಾಕಂದರೆ ಇವಾಗ ಇಂಡಿಯಾದಲ್ಲಿ ಲಿಟ್ರಸಿ ರೇಟು ಮತ್ತು ಎಜುಕೇಷನ್ ರೇಟು ತುಂಬಾ ಹೈ ಇದೆ. ನೀವು ಹಳೆ ಕಾಲದಲ್ಲಿ ನೋಡೋದಾದರೆ ಒಂದು ಟಿ ವಿ ತಗೋಬೇಕು ಅಂದ್ರೂ ನಿಮ್ಮ ಅರ್ಧಕ್ಕರ್ಧ ಸ್ಯಾಲ್ರಿ ಅಂದರೆ ಅರ್ಧ ತಿಂಗಳನ್ನ ಸ್ಯಾಲ್ರಿ ಕೊಡಬೇಕಿತ್ತು. ಆದರೆ ಇವಾಗ ಮಿಡಲ್ ಕ್ಲಾಸ್ ಪೀಪಲ್ ಇನ್ಕಮ್ಮು ಕೂಡ ಜಾಸ್ತಿ ಆಗಿದೆ ಮತ್ತು ಟಿ ವಿ ಪ್ರೈಸ್ ಕೂಡ ತುಂಬಾ ಕಮ್ಮಿ ಆಗಿದೆ. ಹಳೆ ಕಾಲದಲ್ಲಿ ಟಿ ವಿ ತಗೊಳ್ಬೇಕು ಅಂದರೆ ತುಂಬಾ ಕಷ್ಟ ಆಯಿತು, ಯಾಕಂದರೆ ಪ್ರೈಸ್ ತುಂಬಾ ಜಾಸ್ತಿ ಇತ್ತು. ಆದರೆ ಇವಾಗ ತುಂಬ ಕಮ್ಮಿ ಇರೋದ್ರಿಂದ ಎಲ್ಲರ ಮನೇಲೂ ಟಿ ವಿ ಇದೆ. ಇನ್ನೊಂದು ವಿಷಯ ಹೇಳ, ನೀವೇನಾದರೂ 500 ವರ್ಷದ ಹಿಂದೆ ಹುಟ್ಟಿ ತುಂಬ ಆ ಕಾಲದಲ್ಲಿ ಶ್ರೀಮಂತರಾಗಿದ್ದರೆ ನಿಮ್ಮ ಲೈಫ್ ಸ್ಟೈಲು ಈಗಿನ ನಾರ್ಮಲ್ ಪೀಪಲ್ಗಿಂತ ತುಂಬ ಬಡಸ್ತನದಲ್ಲಿ ಇರ್ತಿತ್ತು. ಯಾಕಂದರೆ ಅವಾಗ ಎಂಟರ್ಟೈನ್ಮೆಂಟಿಗೆ ಟಿ ವಿ ಇರಲಿಲ್ಲ, ಫೋನ್ ಇರಲಿಲ್ಲ, ಸೋಷಲ್ ಮೀಡಿಯಾ ಇರಲಿಲ್ಲ, ಅಥವಾ ನಿಮಗೆ ಬೇಕಾಗಿರೋ ಕಡೆ ಹೋಗೋಕ್ಕೆ ಕಾರ್ ಇರಲಿಲ್ಲ, ಫ್ಲೈಟ್ ಇರಲಿಲ್ಲ. ಈಗ ಎಲ್ಲದನ್ನೂ ಇದೆ, ನೀವು ನಿಮ್ಮ ಲೈಫ್ನ ಎಂಜಾಯ್ ಕೂಡ ಮಾಡ್ಬೋದು. ಆಗಿನ ಕಾಲದಲ್ಲಿ ನೀವೇನಾದ್ರು ಶ್ರೀಮಂತರಾಗಿದ್ದರೆ ನಿಮಗೆ ಊಟಕ್ಕೆ ಮಾತ್ರ ಕೊರತೆ ಇರ್ತಿರಲಿಲ್ಲ, ಇನ್ನೆಲ್ಲದೂ ಸೇಮ್ ಮಾಮೂಲಿ ಪೀಪಲ್ ಥರನೇ. ಯಾರು ಮಾಮೂಲಿ ಜನ ಹೇಗೆ ಆಟ ಆಡ್ತಾರೋ ನೀವು ಹಾಗೆ ಆಟ ಆಡಬೇಕಿತ್ತು, ಮಾಮೂಲಿ ಜನ ಹೇಗೆ ಮಲ್ಕೋತಾರೋ ನೀವು ಹಾಗೆ ಮಲ್ಕೋಬೇಕಿತ್ತು, ಮಾಮೂಲಿ ಜನ ಹೇಗೆ ಓಡಾಡ್ತಾರೋ ನೀವು ಹಾಗೆ ಓಡಾಡ್ತಿದ್ರಿ. ಅಂದರೆ ಯಾವುದು ಗಾಡಿ ಇಲ್ದಲೇ ಓಡಾಡ್ತಿದ್ರಿ. ಹಾಗಿದ್ದರೆ ಈಗಿನ ಸಿಚುವೇಷನಲ್ಲಿ ಬಡವರು ಕೂಡ ಶ್ರೀಮಂತರ ಥರ ಬರುತ್ತಾರೆ. ಅದು ಹೇಗೆ ಗೊತ್ತಾ? ಆಗಿನ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ, ಈಗಿನ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಇದೆ. ಆಗಿನ ಕಾಲದಲ್ಲಿ ಕಾರ್ ಇರಲಿಲ್ಲ, ಈಗಿನ ಕಾಲದಲ್ಲಿ ಕಾರ್ ಇದೆ. ಆಗಿನ ಕಾಲದಲ್ಲಿ ಮಿಕ್ಸಿ ಇರಲಿಲ್ಲ, ಈಗಿನ ಕಾಲದಲ್ಲಿ ಮಿಕ್ಸಿ ಇದೆ. ಆಗಿನ ಕಾಲದಲ್ಲಿ ಫ್ಲೈಟ್ ಇರಲಿಲ್ಲ, ಈಗಿನ ಕಾಲದಲ್ಲಿ ಫ್ಲೈಟ್ ಇದೆ. ಆಗಿನ ಕಾಲದಲ್ಲಿ ನೀರನ್ನ ಅವರು ಕೂಡ ಹೊರಬೇಕಾಗಿತ್ತು, ಈಗಿನ ಕಾಲದಲ್ಲಿ ನೀರು ನಿಮ್ಮ ಮನೆಗೆ ಬಂದು ಬೀಳುತ್ತೆ. ಆಗಿನ ಕಾಲದಲ್ಲಿ ಅವರು ಕೂಡ ಲೆಟ್ರಲ್ಲೇ ಬರೆದು ತಮ್ಮ ಸಂದೇಶನ ತಲುಪಿಸ್ಬೇಕಿತ್ತು. ಈಗಿನ ಕಾಲದಲ್ಲಿ ನೀವು ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ನೀವು ಏನು ಅನ್ಬೇಕಿತ್ತು ಆ ವಿಷಯನ ಅಂದು ಮುಗಿಸ್ತೀರ. ಅದಕ್ಕೆ ನಿಮ್ಮ ಲೈಫ್ ಸ್ಟೈಲು 500 ವರ್ಷದ ಹಿಂದೆ ಕಂಪೇರ್ ಮಾಡಿದ್ರೆ ತುಂಬಾ ಬೆಟರ್ ಇದೆ. ಮತ್ತು ನೀವು ಶ್ರೀಮಂತರಿಗಿಂತ ಹಳೆ ಕಾಲದ ಶ್ರೀಮಂತರಿಗಿಂತ ತುಂಬ ಚೆನ್ನಾಗಿ ಬದುಕ್ತಿದ್ದೀರಾ. ಹಾಗಂದರೆ ನಾವು ಡೆವಲಪೇ ಆಗಬಾರ್ದ, ಬೆಳಿಬಾರ್ದ ಅಂತ ನನ್ನನ್ನು ಕೇಳಿದ್ರೆ, ನೀವು ಬೆಳಿಬೇಕು, ಡೆವಲಪ್ ಆಗಬೇಕು, ದುಡ್ಡನ್ನ ಜಾಸ್ತಿ ಸಂಪಾದನೆ ಮಾಡಬೇಕು. ಯಾಕೆ ಗೊತ್ತಾ? ನಿಮ್ಮ ಫ್ರೀಡಮ್ಗೋಸ್ಕರ. ಆಗಿನ ಕಾಲದಲ್ಲಿ ತುಂಬ ಫ್ರೀ ಟೈಮ್ ಇರ್ತಾಯಿತ್ತು, ಆದರೆ ಈಗಿನ ಕಾಲದಲ್ಲಿ ಎಲ್ಲ ಇದೆ ಆದರೆ ಫ್ರೀಡಮ್ಮೇ ಇಲ್ಲ. ನೀವೇನಾದ್ರು ಫ್ರೀ ಟೈಮು ಬೇಕು ಅಂದರೆ ನೀವು ದುಡ್ಡು ಮಾಡಲೇಬೇಕು. ಯಾಕಂದರೆ ನಿಮಗೆ ಜ್ವರ ಇದೆ ಅಥವಾ ಏನಾದ್ರು ಪ್ರಾಬ್ಲಮ್ ಬಂದಿದೆ ಅಂತ ಒಂದು ದಿವಸ ಕೆಲಸಕ್ಕೆ ಹೋಗಲಿಲ್ಲ ಅಂದರೂ ನಿಮಗೆ ದುಡ್ಡು ಕಟ್ಟಾಗುತ್ತೆ. ಅದೇ ನಿಮ್ಮ ಹತ್ರ ದುಡ್ಡಿದ್ದರೆ ನಿಮ್ಮ ಹತ್ರ ದುಡ್ಡು ಕಟ್ಟಾದರೂ ನಿಮಗೆ ಚಿಂತೆ ಇರೋಲ್ಲ. ಎಮರ್ಜೆನ್ಸಿ ಫಂಡ್ ಇದ್ದರೆ ನೀವು 6 ತಿಂಗಳು ಕೆಲಸಕ್ಕೆ ಹೋಗಿಲ್ಲ ಅಂದರೂ ಚಿಂತೆ ಇರೋಲ್ಲ. ಅದಕ್ಕೆ ನೀವು ಎಮರ್ಜೆನ್ಸಿ ಫಂಡನ್ನ ಕ್ರಿಯೇಟ್ ಮಾಡಿಕೊಂಡು ದುಡ್ಡನ್ನ ಮಾಡೋದಕ್ಕೆ ಯೋಚನೆ ಮಾಡಬೇಕು.